ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹಾಫ್ ಸೈಟ್ ಅಂದರೆ 20-30 ಭಾಳ ಜನ ಫೋನ್ ಮಾಡ್ತಾ ಇರ್ತಾರೆ. 20-30 ಸೈಟಲ್ಲಿ ಸರ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ. ಸೊ ಇವತ್ತು ಒಂದು ರೀಸೆಂಟಾಗಿ ನಾವು ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿದ್ದೀವಿ 20x30 ಸೌತ್ ಫೇಸಿಂದು ಹಾಫ್ ಸೈಟಲ್ಲಿ. ಸೊ ಇದಕ್ಕೆ ಕನ್ಸ್ಟ್ರಕ್ಷನ್ ಪ್ರೊಸೀಜರು ಫೌಂಡೇಶನಿಂದು ಅಪ್ ಟು ಫೌಂಡೇಶನ್ ಫ್ರಮ್ ಅರ್ತ್ ವರ್ಕಿಂದ ಅಂದರೆ ಭೂಮಿಯಿಂದ ನಾವು ಏನು ಎಕ್ಸ್ಕವೇಷನ್ ಮಾಡ್ತೀವಿ ಅಲ್ಲಿಂದ ಹಿಡಿದು ಕಂಪ್ಲೀಟ್ ಫೌಂಡೇಶನ್ ತನಕ ನಿಮಗೆ ಯಾವ ಥರ ಪ್ರೊಸೀಜರ್ ಇರುತ್ತೆ. ಯಾಕಂದರೆ ಫೌಂಡೇಶನ್ನಲ್ಲೇ ಭಾಳ ಜನ ಫೇಲ್ ಆಗ್ತಾರೆ. ಹೆಂಗೆ ಅಂದರೆ ಫೌಂಡೇಶನಲ್ಲಿ ನಿಮಗೆ ಯಾವ ಥರ ಪ್ರೊಸೀಜರ್ ಮೇಂಟೈನ್ ಮಾಡಬೇಕು, ಕಾಂಕ್ರೀಟ್ ಹೆಂಗೆ ಮೇಂಟೈನ್ ಮಾಡಬೇಕು, ಮಿಕ್ಸಿಂಗ್ ಹೆಂಗೆ ಮಾಡಬೇಕು, ಆಮೇಲೆ ಅರ್ತ್ ವರ್ಕ್ ಮಾಡಿದ್ಮೇಲೆ ಅದಕ್ಕೆ ಫಿಲ್ಲಿಂಗ್ ಮಾಡ್ತೀರಾ, ನೀರ್ಮಣ್ಣು ಹೆಂಗೆ ಮಾಡಬೇಕು, ಇದೆಲ್ಲ ಭಾಳ ಜನ ಗೊತ್ತೇ ಇರಲ್ಲ. ಸೊ ಎಲ್ಲ ಮಾಮೂಲಿ ವರ್ಕ್ ಮಾಡಿ ಆಮೇಲೆ ಐತಲ್ಲ ವಾಲಲ್ಲಿ ಕ್ರ್ಯಾಕ್ಸ್ ನೋಡ್ತಾರೆ, ಗ್ರೌಂಡ್ ಸೆಟಲ್ಮೆಂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಈಗ ಒಂದು ಫೌಂಡೇಶನ್ ಪ್ರೊಸೀಜರು 20x30 ನಾವು ಮಟೀರಿಯಲ್ ಕಾಂಟ್ರಾಕ್ಟ್ ಮಾಡಿದ್ದು ಅದು ಒಂದು ನಿಮಗೆ ಪ್ರೊಸೀಜರ್ ತೋರಿಸ್ತಾ ಇದ್ದೀವಿ ಫೌಂಡೇಶನ್ ಹೆಂಗಾಗಿದೆ ಅಂತ. ಸೊ ಅದು ನೋಡಿ ನೀವು ನಿಮ್ಮ ಮನೆಗೆ ಯೂಸ್ ಮಾಡ್ಕೋಬಹುದು ಈ ಪ್ರೊಸೀಜರನ್ನು. ಸೊ ಬನ್ನಿ ಒಂದೊಂದಾಗೆ ಸ್ಟೆಪ್ ನೋಡ್ಕೊಂಡು ಹೋಗೋಣ ಈಗ. ಸೊ ಇನ್ನೂ ಹೊಸ ವ್ಯೂವರ್ಸು ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಕನ್ಸ್ಟ್ರಕ್ಷನ್ನು ಪ್ರೊಸೀಜರ್ಸು ಮತ್ತು ಕಾಸ್ಟು ಮತ್ತು ಪ್ಲ್ಯಾನಿಂಗು ಡಿಸೈನಿಂಗು ಎಲ್ಲ ನಿಮಗೆ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನಾವು ಸೈಟಿಗೆ ಹೋಗ್ತೀವಿ. ಸೈಟಿಗೆ ಹೋದ್ಮೇಲೆ ಏನು ಮಾಡಬೇಕಂದ್ರೆ ಮೊದಲು ನಿಮ್ಮ ಸೈಟನ್ನು ಎಕ್ಸಾಕ್ಟ್ ಲೊಕೇಶನಲ್ಲಿ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಬಹಳ ಜನ ಏನು ಮಾಡಿಬಿಡ್ತಾರೆ ಕನ್ಫ್ಯೂಷನಲ್ಲಿ ಇಲ್ಲ ಅಂದರೆ ಮುಹೂರ್ತದ ಅರ್ಜೆಂಟಲ್ಲಿ ಸೊ ಏನು ಮಾಡಿಬಿಡ್ತಾರೆ ಮಾರ್ಕಿಂಗ್ ಮಾಡ್ಕೊಂಡ್ಬಿಡ್ತಾರೆ, ಬೇರೆಯವ್ರ ಸೈಟಲ್ಲಿ ಮಾರ್ಕಿಂಗ್ ಮಾಡಿಬಿಡ್ತಾರೆ, ಇಲ್ಲ ಬೇರೆಯವ್ರ ಸೈಟಲ್ಲಿ 1 ಫೀಟು 2 ಫೀಟು ಹೋಗಿಬಿಡ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕು, ಯಾವಾಗಲೂ ಲೇಔಟ್ ಪ್ಲ್ಯಾನ್ ಇಟ್ಕೊಂಡು ನೀವು ಅಕ್ಕಪಕ್ಕದ ಸೈಟನ್ನು ಮೆಜರ್ಮೆಂಟ್ ಮಾಡಿಕೊಂಡು ರೋಡ್ ವಿಡ್ತ್ ಎಷ್ಟಿದೆ, 20 ಫೀಟ್ ಇದೆ, 25 ಫೀಟ್ ಇದೆ, 30 ಫೀಟ್ ಇದೆ, 40 ಫೀಟ್ ಇದೆ ಅಂತ ನೋಡಿಕೊಂಡು ಆವಾಗ ಏನು ಮಾಡ್ಕೋಬೇಕು, ನಿಮ್ಮ ಸೈಟನ್ನು ಬೌಂಡ್ರಿ ಮಾಡ್ಕೋಬೇಕು. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಈ ಥರ ಐತಲ್ಲ ಬೌಂಡ್ರಿಯನ್ನು ನಾವು ಸೆಟ್ ಮಾಡಬೇಕಾಗುತ್ತೆ. ಸೊ ಬೌಂಡ್ರಿ 20x30 ಸೆಟ್ ಮಾಡಿದ್ಮೇಲೆ ನೀವು ಐತಲ್ಲ ಈಗ ಬೋರ್ವೆಲ್ ಪಾಯಿಂಟನ್ನು ಮಾರ್ಕ್ ಮಾಡಿಸ್ಬೇಕಾಗುತ್ತೆ. ಬೋರ್ವೆಲ್ ಪಾಯಿಂಟು ಮಾರ್ಕ್ ಮಾಡಿಸಿ ನೀವು ಕರೆಕ್ಟಾಗಿ ನಿಮ್ಮ ಈಗ ಎಂಟ್ರೆನ್ಸ್ ಇರುತ್ತೆ, ರೂಮ್ ಇರುತ್ತೆ, ಕ್ಲೀನಾಗಿ ನೋಡಿಕೊಂಡು ನೀರು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೀವು ಅಂದರೆ ಬೋರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೋದು. ಬೋರಿಂದು ಮಾರ್ಕಿಂಗ್ ಆದಮೇಲೆ ಪಾಯಿಂಟ್ ಮಾರ್ಕ್ ಮಾಡಿದ್ಮೇಲೆ ಬೋರ್ನವ್ರಿಗೆ ಕರೆದು ನೀವು ಐತಲ್ಲ ಬೋರನ್ನು ಡಿಗ್ಗಿಂಗ್ ಮಾಡಿಸ್ಬೋದು. ಡ್ರಿಲ್ಲಿಂಗ್ ಮಾಡಿಸಿ ನೀವು ಈಗ ಎಷ್ಟು ಫೀಟಿಗೆ ನೀರು ಬರುತ್ತೆ ಅಂತ ನೋಡಿಕೊಂಡು ನೀವು ಐತಲ್ಲ ಬೋರನ್ನು ಎಲ್ಲ ಸೆಟ್ ಮಾಡಿಕೊಂಡು ಪಂಪ್ ಎಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ. ಪಂಪ್ ಎಲ್ಲ ಸೆಟ್ ಆದಮೇಲೆ ನೀವು ನೆಕ್ಸ್ಟ್ ಐತಲ್ಲ ನೀವೇನು ಪ್ರೊಸೀಜರ್ ಐತಲ್ಲ ಭೂಮಿ ಪೂಜೆಗೆ ರೆಡಿ ಮಾಡ್ಕೋಬೋದು. ಈಗ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಈ ಥರ ನೀವು ಐತಲ್ಲ JCBಯಿಂದ ಮ್ಯಾನ್ಯುವಲಿ ಆಗಲಿ ಜನರಿಂದ ಆಗಲಿ ನೀವು ಐತಲ್ಲ ಒಂದು ಗುಂಡಿ ತೆಗೆಸಿ. ಈಗ ಯಾಸ್ ಪರ್ ದ ಡಿಸೈನು ಎಷ್ಟು ಕೊಟ್ಟಿರ್ತಾರೆ ಇಂಜಿನಿಯರು, ಸೊ ಸ್ಟ್ರಕ್ಚರಲ್ ಇಂಜಿನಿಯರ್ ಎಷ್ಟು ಕೊಟ್ಟಿರ್ತಾರೆ ಡೈಮೆನ್ಷನು ಅದ್ರ ಪ್ರಕಾರ ನೀವು ಐತಲ್ಲ ಗುಂಡಿ ತೆಗೆಸ್ಬೋದು. ಗುಂಡಿ ತೆಗೆದ ಆದಮೇಲೆ ಸ್ವಾಮಿಯವರು ಏನು ಡೇಟ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಮುಹೂರ್ತದ ನೋಡಿಕೊಂಡು ನೀವು ರಾಜಯೋಗ ನೋಡಿಕೊಂಡು ಈಗ ಭೂಮಿ ಪೂಜೆಯನ್ನು ಮಾಡ್ಕೋಬಹುದು. ಯಾಕಂದರೆ ಗುಂಡಿ ತೆಗೆದಿರ್ತೀವಿ, ಆರಾಮಾಗಿ ಬಂದು ನೀವು ಪೂಜೆ ಸಾಮಾನು ತೊಗೊಂಡು ಪೂಜೆ ನೀವು ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಈ ಥರ ನೀವು ಪೂಜೆ ಮಾಡ್ಕೊಳ್ಳಿ. ಈಶಾನ್ಯ ದಿಕ್ಕಿಗೆ ಮೇಜರಾಗಿ ಎಲ್ಲರೂ ಗುಂಡಿ ಪೂಜೆಯನ್ನು ತೆಗೆದು ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಆದಮೇಲೆ ನೀವು ಏನು ಮಾಡಿ ಅಂದರೆ ಈಗ ನೆಕ್ಸ್ಟು ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಫೌಂಡೇಶನ್ ಮಾರ್ಕಿಂಗು ನೀವು ಈಗ ಮೇಸ್ತ್ರಿಗೆ ಕರ್ಕೊಂಡು ಇಂಜಿನಿಯರಿಗೆ ಕರ್ಕೊಂಡು ನೀವು ಸೈಟಲ್ಲಿ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಅವರು ಇಂಜಿನಿಯರ್ ನಿಮಗೆ ಪ್ಲ್ಯಾನ್ ಕೊಟ್ಟಿರ್ತಾರೆ, ಆ ಪ್ಲ್ಯಾನ್ ಪ್ರಕಾರ ನೀವು ಐತಲ್ಲ ಮಾರ್ಕಿಂಗ್ ಮಾಡ್ಕೊಳ್ಳಿ. ಆಮೇಲೆ ಫುಟಿಂಗ್ ಸೈಜ್ ಗುಂಡಿ ಸೈಜ್ ಕೊಟ್ಟಿರ್ತಾರೆ, ಪಿಟ್ ಸೈಜು ಅದ್ರ ಪ್ರಕಾರ ಮಾರ್ಕಿಂಗ್ ಮಾಡಿಕೊಂಡು ನೀಟಾಗಿ ಕರೆಕ್ಟ್ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಐತಲ್ಲ ನೆಕ್ಸ್ಟ್ ಪ್ರೊಸೀಜರನ್ನು ಹೋಗ್ಬೋದು. ಮಾರ್ಕಿಂಗ್ ಆದಮೇಲೆ ನೀವು ಎಕ್ಸ್ಕವೇಷನನ್ನು ಸ್ಟಾರ್ಟ್ ಮಾಡಬೇಕು. ಎಕ್ಸ್ಕವೇಷನ್ನು ನೀವು JCBಯಿಂದನೂ ಸ್ಟಾರ್ಟ್ ಮಾಡಿ ಎಕ್ಸ್ಕವೇಟರಿಂದನೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಮ್ಯಾನ್ಯುವಲಿಂದನೂ ಮಾಡ್ಬೋದು. ಆ್ಯಸ್ ಪರ್ ದ ರಿಕ್ವೈರ್ಮೆಂಟು ನಿಮ್ಮ ಯಾವ ಥರ ಕಂಡೀಷನ್ಸ್ ಇರುತ್ತೆ ಸೈಟಲ್ಲಿ ಅದ್ರ ಪ್ರಕಾರ ನೀವು ಎಕ್ಸ್ಕವೇಷನನ್ನು ಸೈಟಲ್ಲಿ ಮಾಡಿ. ಎಕ್ಸ್ಕವೇಷನ್ ಆದಮೇಲೆ ನೀವು ಏನು ಮಾಡ್ಕೋಬೇಕು, ಎಲ್ಲ ದಮ್ಮಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಫೌಂಡೇಶನ್ ಅಂದರೆ ಭೂಮಿ ಅರ್ತ್ ವರ್ಕಲ್ಲಿ ಏನಿರುತ್ತೆ ಎಲ್ಲ ಬಾಟಮಲ್ಲಿ ಎಲ್ಲ ಒಳ್ಳೆಯಾಗಿ ದಮ್ಮಸ್ ಮಾಡಿಕೊಂಡು ನೀವು ಐತಲ್ಲ ನೆಕ್ಸ್ಟು PCCಯನ್ನು ಆ್ಯಡ್ ಮಾಡಬೇಕಾಗುತ್ತೆ. PCC ಅಂದರೆ ಇದು ಪ್ಲೈನ್ ಸಿಮೆಂಟ್ ಕಾಂಕ್ರೀಟ್ ಅಂತ ಇರುತ್ತೆ. ಇದು 1:4:8 ರೇಷಿಯೋದಲ್ಲಿ ಮಾಡ್ತೀವಿ. 1 ಸಿಮೆಂಟ್ ಇದ್ದರೆ ನಿಮಗೆ 4 ಪಾರ್ಟ್ಸ್ ಏನಿರುತ್ತೆ ನಿಮಗೆ ಸ್ಯಾಂಡ್ ಇರುತ್ತೆ, 8 ಪಾರ್ಟ್ಸ್ ನಿಮಗೆ ಅಗ್ರಿಗೇಟ್ ಜಲ್ಲಿ ಇರುತ್ತೆ. ಅದು 40 mm ಯೂಸ್ ಮಾಡ್ತೀವಿ ಇಲ್ಲಿ. ಈಗ ನೆಕ್ಸ್ಟು PCC ಆದಮೇಲೆ ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಅಂತೀವಿ. ಈ ಮಾರ್ಕಿಂಗಲ್ಲಿ ನೀವು ಐತಲ್ಲ ಕಾಲಮ್ ಎಕ್ಸಾಕ್ಟ್ ಪೊಸಿಷನ್ ಲೊಕೇಶನ್ ಎಲ್ಲಿರುತ್ತೆ ಕಾಲಮಿಂದು ಅದು ಐತಲ್ಲ ಇಲ್ಲಿ ಸೆಟ್ ಮಾಡ್ತೀವಿ. ನೋಡ್ಬೋದು ವಿಡಿಯೋದಲ್ಲಿ ಈ ಥರ ನಾವು ಐತಲ್ಲ ಲೊಕೇಶನನ್ನು ಸೆಟ್ ಮಾಡ್ತೀವಿ. ಇದು ಲೊಕೇಶನ್ ಸೆಟ್ ಆದಮೇಲೆ ನೀವು ಬಾರ್ ಬೆಂಡಿಂಗ್ ವರ್ಕ್ ಹೋಗಬೇಕಾಗುತ್ತೆ. ಬಾರ್ ಬೆಂಡಿಂಗ್ ವರ್ಕ್ ಏನಪ್ಪ ಅಂದರೆ ನೀವು ಮ್ಯಾಟು ಆಮೇಲೆ ಕಾಲಮ್ ಕಟ್ಟಿ ಅದ್ರ ಮೇಲೆ ನಿಲ್ಲಿಸ್ತೀವಿ ನಾವು. ಸೊ ನೋಡಿ ಈಗ ನಾವು ಮ್ಯಾಟನ್ನು ಹಾಕ್ತಾಯಿದ್ದೀವಿ. ಈ ಥರ ಐತಲ್ಲ ಮ್ಯಾಟ್ ನೀವು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಮಿನಿಮಮ್ಮು 10 mm ನಾವು ರಾಡ್ ಯೂಸ್ ಮಾಡಿದ್ದೀವಿ.
ಸೈಜು. ನಿಮಗಿದು ಡಿಸ್ಟೆನ್ಸು 4 ಫೀಟ್ ಬೈ 4 ಫೀಟಿಂದ ಪಿಟ್ಟಿದೆ. ಸೊ ಅದ್ರ ಪ್ರಕಾರ 6 ಇಂಚ್ ಬೈ 6 ಇಂಚ್ ನಾವು ಸೆಂಟರ್ ಟು ಸೆಂಟರ್ 10 mm ರಾಡ್ ಯೂಸ್ ಮಾಡಿದ್ದೀವಿ. ಕಾಲಮ್ ನೋಡ್ಬೋದು, ಇಲ್ಲಿ ಕಾಲಮ್ ಐತಲ್ಲ, ನಾವು ಇದು ಓನ್ಲಿ ಸಿಂಗಲ್ ಫ್ಲೋರಿಗೆ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಾವು ಇಲ್ಲಿ 12 mm ಎಂದು 6 ರಾಡು ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ನಾವು ಡೈಮೆನ್ಷನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದ್ರ ಪ್ರಕಾರನೇ ನೀವು ಐತಲ್ಲ ಕಾಲಮನ್ನು ಕಟ್ಟಬೇಕು, ಬಾರ್ ಬೆಂಡಿಂಗ್ ಮಾಡಬೇಕಾಗುತ್ತೆ. ಸೊ ಇದ್ರದ್ದು ನೋಡಿ ಡೆವಲಪ್ಮೆಂಟ್ ಲೆಂತ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಪ್ರಕಾರನೇ ನೀವು ಐತಲ್ಲ ನಿಮ್ಮ ಕನ್ಸ್ಟ್ರಕ್ಷನಿಗೆ ನಮಗೂ ಸಜೆಸ್ಟ್ ಮಾಡಬಹುದು, ಪ್ಲ್ಯಾನಿಂಗು, ಡಿಸೈನಿಂಗ್, ಕನ್ಸ್ಟ್ರಕ್ಷನಿಗೆ. ಸೊ ನಾವು ನಿಮಗೆ ಪ್ಲ್ಯಾನಿಂಗು, ಡಿಸೈನು ಮತ್ತು ಕನ್ಸ್ಟ್ರಕ್ಷನು ಮಾಡಿಕೊಡ್ತೀವಿ. ಸೊ ಇದು ನೋಡಿ, ಈಗ ಪ್ರೊಸೀಜರು ಮಾಡಿರೋದು ಯಾವ ಥರ ಹುಕ್ ಬೆಂಡ್ ಆಗಬೇಕು 135 ಡಿಗ್ರಿ ಅಂತಲೂ ತೋರಿಸ್ತಾ ಇದ್ದೀವಿ. ಸೊ ಈ ಥರ ಎಲ್ಲ ಪ್ರೊಸೀಜರನ್ನು ನೀವು ಫಾಲೋ ಮಾಡಿ ನಿಮ್ಮ ಒಂದು ಮನೆಗೆ ಸ್ಟ್ರಾಂಗಾಗಿ ಫೌಂಡೇಶನ್ ಮಾಡಬೇಕು ಅಂತ ನಾವು ಒಂದು ಸಜೆಸ್ಟ್ ಮಾಡ್ತೀವಿ. ಸೊ ಫೌಂಡೇಶನನ್ನು ಯಾವ ಥರ ಕಟ್ಟಬೇಕು ಅಂತಲೂ ನಿಮಗೆ ತೋರಿಸ್ತಾ ಇದ್ದೀವಿ. ಇದ್ರ ಪ್ರಕಾರ ನೀವು ಹೋಗ್ಬೋದು. ಸೊ ಬೋರ್ವೆಲ್ಲು ನಾವೆಲ್ಲ ಹಾಕಿದ್ವಿ. ಸೊ ಅದಕ್ಕೇನು ಪಂಪ್ ಸೆಟ್ ಮಾಡಿದ್ದಿಲ್ಲ. ಸೊ ಹಾಗೆ ಅದಕ್ಕೋಸ್ಕರ ನಾವು ಈಗ ನಿಮಗೆ ಒಂದು ಪಂಪ್ ಸೆಟ್ ಮಾಡ್ತಾಯಿದ್ದೀವಿ. ಸೊ ಪಂಪ್ ಎಲ್ಲ ಸೆಟ್ ಆದಮೇಲೆ ನಿಮಗೆ ನೀರಿನ ವ್ಯವಸ್ಥೆ ಆದಮೇಲೆ ನೀವು ಈಗ ಏನು ಮಾಡಿ, ಈಗ ನೋಡಿ ಒಂದು ಶೆಡ್ ಸ್ಟೋರೇಜಿಗೆ ಅಂತ ತರಿಸ್ಕೊಂಡಿದ್ವಿ. ಸೊ ಅದರಲ್ಲಿ ನಾವು ಈಗ ಸಿಮೆಂಟನ್ನು ಸ್ಟೋರ್ ಮಾಡ್ತಾಯಿದ್ದೀವಿ. ಸೊ ಇಲ್ಲೇ ನೀವು ಐತಲ್ಲ ಒಂದು ಟೆಂಪರರಿ ಮೀಟ್ರನ್ನು ಸೆಟ್ ಮಾಡ್ಕೋಬಹುದು. ಯಾಕಂದರೆ ಪಂಪ್ ಆಪ್ರೇಟ್ ಆಗಬೇಕಂದ್ರೆ ನಿಮಗೆ ಇಲ್ಲಿ ಪವರ್ ಸಪ್ಲೈನೂ ಬೇಕಾಗುತ್ತೆ. ಸೊ ಇದಾದಮೇಲೆ ನಿಮಗೆ 20 mm ಅಗ್ರಿಗೇಟು, ಸಿಮೆಂಟು, ಆಮೇಲೆ ನಿಮಗೆ ಸ್ಯಾಂಡ್, ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಐಟಮ್ಸ್ ಮಟೀರಿಯಲ್ ಇದು ನಿಮ್ಮ ಸೈಟಿಗೆ ಈಗ ಫುಟಿಂಗ್ ಹಾಕೋಕ್ಕೆ. ಸೊ ಈಗ ನೋಡಿ, ನೀವು ಇಲ್ಲಿ ರಿವರ್ ಸ್ಯಾಂಡನ್ನು ನೋಡ್ತಾ ಇದ್ದೀರಾ. ಸೊ ಇದು ರಿವರ್ ಸ್ಯಾಂಡು, ಆಮೇಲೆ 20 mm ಅಗ್ರಿಗೇಟು, ಆಮೇಲೆ ಸಿಮೆಂಟು. ಸೊ ಇಲ್ಲಿ 1:1.5:3 M20 ಗ್ರೇಡನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೀವು ಮಿನಿಮಮ್ ಆಗಿ M20 ಗ್ರೇಡನ್ನೇ ಕಾಂಕ್ರೀಟ್ ಯೂಸ್ ಮಾಡಬೇಕಾಗುತ್ತೆ ಫೂಟಿಂಗಿಗೆ ಮತ್ತು ಕಾಲಮಿಗೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಮಿಕ್ಸ್ಚರಲ್ಲಿ ನೀವು ಇದರ ಪ್ರಕಾರನೇ ಐತಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಮ್ಯಾನ್ಯುವಲಿ ಯಾವಾಗಲೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟು ಆಗೋದಿಲ್ಲ. ಜನರಲಾಗಿ ವಿಲೇಜಲ್ಲಿ ನೋಡ್ತೀವಿ ಮ್ಯಾನ್ಯುವಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ತಾರೆ. ಸೊ ಮ್ಯಾನ್ಯುವಲಿ ದಯವಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ನಿಮಗೆ ಮಿಕ್ಸ್ಚರೇ ತೊಗೊಂಬಂದು ಮಿಕ್ಸ್ ಮಾಡಿ. ಸೊ ಇದಕ್ಕೆ 1:1.5:3, 1 ಅಂದರೆ ನಿಮಗೆ ಸಿಮೆಂಟು, 1.5 ನಿಮಗೆ ಸ್ಯಾಂಡು, 3 ನಿಮಗೆ ಅಗ್ರಿಗೇಟು ಅಂದರೆ ಜಲ್ಲಿ. ಇಷ್ಟು ನೀವು ಐತಲ್ಲ M20 ಗ್ರೇಡನ್ನು ಮಿಕ್ಸ್ ಮಾಡಿ. ಸೊ 1 ಬ್ಯಾಗಿಗೆ ನೀವು ಇಲ್ಲಿ ಐತಲ್ಲ 27 to 28 ಲೀಟರು ನೀವು ಐತಲ್ಲ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಇದಕ್ಕಿಂತ ಜಾಸ್ತಿ ಮಾಡಿದರೆ ನಿಮ್ಮ ಕಾಂಕ್ರೀಟ್ ವರ್ಕಬಿಲಿಟಿ ಐತಲ್ಲ ಹಾಳಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ನೀರು ನೀವು ಐತಲ್ಲ ಹಾಕಕ್ಕೆ ಹೋಗಬೇಡಿ. ಸೊ ಈಗ ನೋಡಿ, ನಾವು ಪಿಟ್ ಆದಮೇಲೆ ಸೊ ಇದಕ್ಕೆ ಕಾಂಕ್ರೀಟನ್ನು ಪೋರಿಂಗ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಕಾಂಕ್ರೀಟ್ ಪೋರಿಂಗ್ ಮಾಡ್ತಾ ಇದ್ದೀವಲ್ಲ, ಸೊ ಇದನ್ನು ಮಿನಿಮಮ್ ಆಗಿ ನಿಮಗೆ ಒಂದು 5 ಫೀಟ್ ಮೇಲೆ ಇದೆ ಅಂದರೆ ಅದಕ್ಕೂ ನೀವು ಐತಲ್ಲ ಒಂದು ಕಾಂಕ್ರೀಟ್ ಸ್ಲೋಪ್ ಆಗಿ ಬೀಳೋದಕ್ಕೆ ಟೈಪ್ ಮಾಡಬೇಕು. ಡೈರೆಕ್ಟಾಗಿ ಡಂಪ್ ಮಾಡಿದರೆ ಅದು ಐತಲ್ಲ ಸಿಗ್ರಿಗೇಟ್ ಆಗುತ್ತೆ. ಸೊ ಇದೆಲ್ಲ ನೀವು ಫಾಲೋ ಮಾಡಿ ಕಾಂಕ್ರೀಟನ್ನು ಪೋರಿಂಗ್ ಮಾಡಿ ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡಬಹುದು. ನಾವು ಇಲ್ಲಿ ಫೂಟಿಂಗನ್ನು ಮಿನಿಮಮ್ ಆಗಿ 18 ಇಂಚಸ್ಸು ಥಿಕ್ ಕೊಟ್ಟಿದ್ದೀವಿ. ಸೊ ಇದು ಪ್ಲೇನ್ ಫೂಟಿಂಗು ಮಾಡಿರೋದಿಲ್ಲಿ. ಸೊ ಅದಾದಮೇಲೆ ನೀವು ಏನು ಮಾಡಬೇಕು, ನೆಕ್ ಕಾಲಮನ್ನು ಸೆಟ್ ಮಾಡಬೇಕು. ನೆಕ್ ಕಾಲಮ್ ಅಂದರೆ ಏನಪ್ಪ ಅಂದರೆ ನಿಮಗೆ ಬಿಲೋ ದ ಗ್ರೌಂಡ್ ಲೆವೆಲ್ ಏನು ಕಾಲಮ್ ಇರುತ್ತಲ್ಲ ಅದಕ್ಕೆ ನಾವು ನೆಕ್ ಕಾಲಮ್ ಅಂತೀವಿ. ಸೊ ಆ ನೆಕ್ ಕಾಲಮನ್ನು ನೀವು ಇಲ್ಲಿ ಕಾಸ್ಟ್ ಮಾಡಬೇಕಾಗುತ್ತೆ. ಸೊ ಜನರಲಾಗಿ ನಿಮಗೆ ಹೆವಿ ಬಿಲ್ಡಿಂಗ್ಸ್ ಇದ್ದರೆ ಟವರ್ಸು ಅದಕ್ಕೆ ನಾವು ಪೆಡಿಸ್ಟಲ್ಲು ಎಲ್ಲ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಐತಲ್ಲ ನಾವು ಎಕ್ಸ್ಟ್ರಾ ಡಬಲ್ ಮ್ಯಾಟು ಮಾಡ್ತೀವಿ. ಸೊ ಇದು ಸಿಂಗಲ್ ಫ್ಲೋರ್ ಮಾಡ್ತಾ ಇರೋದು, ಹಾಗಾಗಿ ಇದೇ ಟೈಪ್ ನಾವು ಇಲ್ಲಿ ಐತಲ್ಲ ಡೈರೆಕ್ಟ್ ಕಾಲಮನ್ನು ಎಷ್ಟು ಇದೆ ಅದ್ರ ಪ್ರಕಾರನೇ ಹಾಕ್ತಾಯಿದ್ದೀವಿ. ಸೊ ನೆಕ್ ಕಾಲಮಿಗೆ ಇಲ್ಲಿ ನೀವು ಕಾಂಕ್ರೀಟ್ ಐತಲ್ಲ 1:1.5:3 ಅಗೇನ್ ಸೇಮ್ M20 ಗ್ರೇಡನ್ನೇ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ನೀವು ಕಾಂಕ್ರೀಟನ್ನು ಯಾವಾಗಲೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಮಿನಿಮಮ್ M25 ಯೂಸ್ ಮಾಡ್ಬೋದು, M30 ಯೂಸ್ ಮಾಡ್ಬೋದು, ಡಿಪೆಂಡ್ ಅಪಾನ್ ದ. ಅದಾದಮೇಲೆ ನೀವು ಏನು ಮಾಡಿ ಅಂದರೆ ಮಿನಿಮಮ್ ಒಂದು ಬಾಕ್ಸ್ ಇವತ್ತು ಹಾಕಿದ್ದೀರಾ ಅಂದರೆ ಸಾಯಂಕಾಲನೇ ದಯವಿಟ್ಟು ತೆಗಿಯೋಕ್ಕೆ ಹೋಗಬೇಡಿ. ಭಾಳ ಜನ ನಾನು ನೋಡಿದ್ದೀನಿ, ಬೆಳಗ್ಗೆ ಬಾಕ್ಸ್ ಹಾಕ್ತಾರೆ ಸಾಯಂಕಾಲನೇ ತೆಗೆದುಬಿಡ್ತಾರೆ. ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇವತ್ತು ನೀವು ಬಾಕ್ಸ್ ಕ್ಯಾಸ್ಟ್ ಮಾಡಿದರೆ ನಾಳೆ ತೆಗೀರಿ. ಆಮೇಲೆ ಕ್ಯೂರಿಂಗನ್ನು ಚೆನ್ನಾಗಿ ಮಾಡಿ. ಮಿನಿಮಮ್ 7 ಡೇಸ್ ನೀವು ಐತಲ್ಲ ಕ್ಯೂರಿಂಗ್ ಮಾಡಲೇಬೇಕು, ಅದು ಐತಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಇದು ಕಾಂಕ್ರೀಟ್ ಐತಲ್ಲ ಒಳ್ಳೆ ಕಂಪ್ರೆಸಿವ್ ಸ್ಟ್ರೆಂತ್ ಐತಲ್ಲ ಅಚೀವ್ ಮಾಡುತ್ತೆ. ಸೊ ಅದಾದಮೇಲೆ ನಿಮಗೆ ವಾಟರ್ ಟ್ಯಾಂಕನ್ನು ಐತಲ್ಲ ಇಲ್ಲಿ ಕಟ್ಕೋಬಹುದು, ನೋಡ್ಬೋದು ನೀವು ಈ ಥರ. ಅದಾದಮೇಲೆ ನೀವು ವಾಟರ್ ಟ್ಯಾಂಕ್ ಆದಮೇಲೆ ನೆಕ್ಸ್ಟು ಅಗೇನ್ ನಿಮ್ಮ ಫೌಂಡೇಶನ್ ಲೆವೆಲ್ ಏನಿರುತ್ತೆ ಅದ್ರ ಪ್ರಕಾರ ಕಾಲಮ್ ಕ್ಯಾಸ್ಟ್ ಮಾಡಿಕೊಂಡು ನೀವು ಐತಲ್ಲ ಕಾಲಮ್ ಕ್ಯಾಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ ಕಾಲಮ್, ಅದು ಗುಂಡಿಗೆ ಪಿಟ್ಟಿಗೆ ಎಲ್ಲೆಲ್ಲಿದೆ ಅಲ್ಲಿ ಬ್ಯಾಕ್ ಫಿಲ್ಲಿಂಗ್ ಮಾಡಿ. ಬ್ಯಾಕ್ ಫಿಲ್ಲಿಂಗಿಗೆ ಅದು ನೀರು ಮಣ್ಣು ಮಾಡಬೇಕಾಗುತ್ತೆ ಪ್ರಾಪರಾಗಿ. ನೀರು ಮಣ್ಣು ಮಾಡಿಲ್ಲ ಪ್ರಾಪರಾಗಿ ನೀವು ಅಂದರೆ ಆಮೇಲೆ ಸ್ಟ್ರಕ್ಚರ್ ಏನು ನೀವು ಮಾಡಿರ್ತೀರಲ್ಲ ಅದು ಸೆಟ್ಲ್ಮೆಂಟ್ ಆಗುತ್ತೆ. ವಾಲ್ ಕ್ರ್ಯಾಕ್ ಬರುತ್ತೆ, ಬೀಮ್ ಕ್ರ್ಯಾಕ್ ಬರುತ್ತೆ, ಇದೆಲ್ಲ ಐತಲ್ಲ ಮೇಜರಾಗಿ ಕ್ರ್ಯಾಕ್ ಆಗ್ತವೆ. ನೋಡಿ ಈ ಥರ ಪ್ರೊಸೀಜರನ್ನು ಫಾಲೋ ಮಾಡಿ ನೀವು ಐತಲ್ಲ ಮೇಜರಾಗಿ ಫಾಲೋ ಮಾಡಿ ನೀವು ಈ ಥರನೇ ಸೇಮ್ ಐತಲ್ಲ ನೀವು ಐತಲ್ಲ ನೀರು ಮಣ್ಣು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆಮೇಲೆ ಗ್ರೌಂಡ್ ಸೆಟಲ್ಮೆಂಟ್ ಆದರೆ ವಾಲು ಬೀಮು
ಎಲ್ಲವೂ ಕ್ರ್ಯಾಕ್ಸ್ ಆಗೋಕ್ಕೆ ಡೆವಲಪ್ ಆಗುತ್ತೆ. ಸೊ ಈ ಥರ ಫಾಲೋ ಮಾಡಿ ನೀವು ಪ್ರಾಪರಾಗಿ ಐತಲ್ಲ ನೀರು ಮಣ್ಣು ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ನೀವು ವರ್ಕನ್ನು ಕಂಟಿನ್ಯೂ ಮಾಡ್ಬೋದು. ಪಿಟ್ಟಿಗೆ ಎಲ್ಲ ನೀರು ಮಣ್ಣು ಮಾಡಿ ಗ್ರೌಂಡ್ ಸೆಟಲ್ಮೆಂಟ್ ಮಾಡಿದ್ಮೇಲೆ ಏನು ಮಾಡಿ, ಅದು ಒಂದು 7 ಡೇಸ್ ತನಕ ನೀವು ಡ್ರೈ ಆಗೋಕ್ಕೆ ಬಿಟ್ಬಿಡಿ. 7 ಡೇಸ್ ತನಕ ಡ್ರೈ ಆದಮೇಲೆ ಒಳ್ಳೆ ಹೋಯ್ತಲ್ಲ ಸ್ಟ್ರಾಂಗ್ ಆಗಿರುತ್ತೆ ಮಣ್ಣು ಸಾಯಿಲು. ಸೊ ಅದಾದಮೇಲೆ ನೀವೇನು ಮಾಡಿ ಎಲ್ಲ ಮಣ್ಣೈತಲ್ಲ ನೀಟಾಗಿ ಲೆವೆಲ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ನೀವು PCC ಆ್ಯಡ್ ಮಾಡಬೇಕು. ಅದ್ರ ಮೇಲೆ ಐತಲ್ಲ PCC ಆ್ಯಡ್ ಮಾಡಬೇಕಾಗುತ್ತೆ. ಸೊ PCC ನೀವು ಯಾವ ಥರ ಆ್ಯಡ್ ಮಾಡಿ ಅಂದರೆ ಅದ್ರದ್ದು ಐತಲ್ಲ ಮಿನಿಮಮ್ ಆಗಿ ಒಂದು 4 ಇಂಚಸ್ಸಿಂದ 6 ಇಂಚಸ್ ಥಿಕ್ನೆಸ್ ತೊಗೋಬೇಕಾಗುತ್ತೆ. ಸೊ 1:4:8. ಸೊ ಇಲ್ಲಿ 1 ಪಾರ್ಟು ಸಿಮೆಂಟು, 4 ಪಾರ್ಟು ಸ್ಯಾಂಡು, 8 ಪಾರ್ಟ್ ಅಗ್ರಿಗೇಟು. ಇದ್ರ ಪ್ರಕಾರ ಐತಲ್ಲ ನೀವು PCC ಹಾಕಿ ಅದಕ್ಕೈತಲ್ಲ ಒಳ್ಳೆ ನೀಟಾಗಿ ಧಮ್ಮಸ್ ಮಾಡಬೇಕಾಗುತ್ತೆ. ಸೊ PCC ಎಲ್ಲ ಆದಮೇಲೆ ಸೈಡ್ ಸ್ಟೋನ್ ಇಲ್ದಂಗೂ ಭಾಳ ಜನ ಡೈರೆಕ್ಟ್ ಪ್ಲಿಂತ್ ಬೀಮ್ ಹಾಕಿ ಅದ್ರ ಮೇಲೆ ಐತಲ್ಲ ಬ್ರಿಕ್ಸ್ ಕಟ್ಟೋನು ಮಾಡ್ತಾರೆ. ಆದರೆ ಅದಕ್ಕಿಂತ ಬೆಸ್ಟ್ ವರ್ಕ್ ಅಂದರೆ ನೀವು ಸೈಡ್ ಸ್ಟೋನನ್ನು ಯೂಸ್ ಮಾಡಿ ಅದ್ರ ಮೇಲೆ ಪ್ಲಿಂತ್ ಬೀಮ್ ಹಾಕಿ ನೀವು ಫೌಂಡೇಶನ್ ಮಾಡೋದು ಒಳ್ಳೆ ಒಂದು ಪ್ರಾಕ್ಟೀಸ್. ಇದು ಭಾಳ ಸ್ಟ್ರಾಂಗ್ ಆಗುತ್ತೆ ಫೌಂಡೇಶನು. ಆಮೇಲೆ ನಿಮಗೆ ಇಲಿಗಳಾಗಲಿ ಹೆಗ್ಗಣಗಳಾಗಲಿ ಬೇರೆ ಕೀಟಗಳು ಆಗಲಿ ಡೈರೆಕ್ಟಾಗಿ ಇದು ಆಗಿ ಒಳಗೆ ಬರೋದಿಲ್ಲ, ಯಾಕಂದರೆ ಸ್ಟ್ರಾಂಗ್ ಆಗಿ ನಿಮ್ಮ ಫೌಂಡೇಶನ್ ಇರುತ್ತೆ. ಆಮೇಲೆ ಸಾಯಿಲ್ ಎರೋಷನು ಆಗೋಲ್ಲ, ಅಂದರೆ ಮಳೆ ಬಂದಾಗ ಡೈರೆಕ್ಟ್ ಸಾಯಿಲ್ ಅದ್ರ ಒಳಗಿಂದನೂ ಹೋಗೋಲ್ಲ, ಯಾಕಂದರೆ ನೀವು ಒಳ್ಳೆ ಒಂದು ಸ್ಟ್ರಾಂಗ್ ಆಗಿ ಸೈಡ್ ಸ್ಟೋನ್ ಮಾಡಿರ್ತೀರ, ಸ್ಟೋನ್ ಮ್ಯಾಸನ್ರಿ ಕಟ್ಟಿರ್ತೀರ, ಅದ್ರ ಮೇಲೆ ನೆಕ್ಸ್ಟ್ ನೀವು ಪ್ಲಿಂತ್ ಬೀಮಿಗೆ ಹೋಗ್ತೀರಾ. ಸೊ ಇದು ಮಾಡೋದು ಒಂದು ಒಳ್ಳೆ ಪ್ರಾಕ್ಟೀಸ್. ಸೈಡ್ ಸ್ಟೋನ್ ಆದಮೇಲೆ ಸೊ ನೋಡಿ ಈಗ ಪ್ಲಿಂತ್ ಬೀಮಿಗೆ ಶಟ್ರಿಂಗ್ ಮಾಡ್ತಾಯಿದ್ದೀವಿ. ಸೊ ಈಗ ಪ್ಲಿಂತ್ ಬೀಮ್ ಶಟ್ರಿಂಗು ಈ ಥರ ಮಾಡ್ಕೋಬೇಕು. ಆಮೇಲೆ ಇದರೊಳಗೆ ನೋಡಿ ಯಾವ ಥರ ನಾವು ರಾಡ್ ಹಾಕಿದ್ದೀವಿ. ಮಿನಿಮಮ್ ಆಗಿ 12 mm 6 ರಾಡನ್ನು ನೀವು ಯೂಸ್ ಮಾಡ್ಕೋಬಹುದು. ಪ್ರಾಪರಾಗಿ ಡೆವಲಪ್ಮೆಂಟ್ ಲೆಂತ್ ಕೊಡಬೇಕು ಎಂಡ್ ಟು ಎಂಡು. ನೀವು ಐತಲ್ಲ ಆ್ಯಸ್ ಪರ್ ದ ಸ್ಟ್ರಕ್ಚರಲ್ ಇಂಜಿನಿಯರ್ ಗೈಡೆನ್ಸನ್ನು ನೋಡಿಕೊಂಡೆ ನೀವು ಇದು ಮಾಡಿದರೆ ಒಳ್ಳೆ ನಿಮ್ಮದು ಪ್ರಾಕ್ಟೀಸ್ ಇರುತ್ತೆ. ಆಮೇಲೆ ಮನೆಯನ್ನು ಒಳ್ಳೆ ಸ್ಟ್ರಾಂಗಾಗಿ ಆಗುತ್ತೆ. ಶಟ್ರಿಂಗ್ ಲೆವೆಲ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕಬ್ಬಣ ಕಟ್ಟಿರೋದು ಎಲ್ಲೆಲ್ಲಿ ಎಕ್ಸ್ಟ್ರಾ ಬಾರಬೇಕು ಅದು ಎಲ್ಲ ನೋಡಿಕೊಂಡು ನೀವು ಐತಲ್ಲ ಮಾಡ್ಕೊಳ್ಳಿ. ಆಮೇಲೆ ಬಿಫೋರ್ ಪೌರಿಂಗ್ ಕಾಂಕ್ರೀಟ್ ಹಾಕೋಕ್ಕಿಂತ ಮುಂಚೆ ಎಲ್ಲ ಡಸ್ಟ್ ಗಿಸ್ಟ್ ಎಲ್ಲ ಇರೋದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಪೈಪಿಂದ. ಅದಾದಮೇಲೆ ನೀವು ಐತಲ್ಲ ಕಾಂಕ್ರೀಟನ್ನು ಇಲ್ಲಿ ಕಾಸ್ಟ್ ಮಾಡಬೇಕಾಗುತ್ತೆ. ಪ್ರಾಪರಾಗಿ ವೈಬ್ರೇಟರ್ ಹಾಕಿ. ಸೊ ವೈಬ್ರೇಟರ್ ಹಾಕಿದರೆ ಪ್ರಾಪರಾಗಿ ಕಾಂಕ್ರೀಟ್ ಐತಲ್ಲ ಸೆಟ್ ಆಗುತ್ತೆ, ಹನಿಕೊಂಬರೋದಿಲ್ಲ ನಿಮಗೆ. ಇಲ್ಲಿ ಐತಲ್ಲ 1:1.5:3 ಅನ್ನು ನೀವು ಐತಲ್ಲ M20 ಗ್ರೇಡ್ ಕಾಂಕ್ರೀಟ್ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದು ಆಸ್ ಪರ್ ದ ರೇಷಿಯೋ ನಿಮ್ಗೆ ಹೇಳಿದ್ವಲ್ಲ ಅದೇ ಪ್ರಕಾರ ಇದನ್ನು M20 ಗ್ರೇಡ್ ಆಗುತ್ತೆ. ಅದಾದಮೇಲೆ ಇವತ್ತು ಕಾಂಕ್ರೀಟ್ ಕ್ಯಾಸ್ಟ್ ಆದಮೇಲೆ ನೆಕ್ಸ್ಟ್ ದಿನ ನೀವು ಐತಲ್ಲ ಇದು ಶಟ್ರಿಂಗ್ ತೆಗಿಬೇಕಾಗುತ್ತೆ. ಅಲ್ಲಿ ತನಕ ಶಟ್ರಿಂಗ್ ತೆಗಿಯೋಕ್ಕೆ ಹೋಗಬೇಡಿ. ಅದಾದಮೇಲೆ ನೋಡಿ ನೆಕ್ಸ್ಟು ಶಟ್ರಿಂಗ್ ಸಾಯಂಕಾಲ ನೀವು ಇವತ್ತು ಕಾಂಕ್ರೀಟ್ ಹಾಕಿದ್ದೀರಾ ಬೆಳಗ್ಗೆ ಅಂದರೆ ಸಾಯಂಕಾಲ ನೀವು ಐತಲ್ಲ ನೀರು ಹಾಕ್ಕೋಬೋದು, ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗಿ ನೀರು. ಅದಾದಮೇಲೆ ನೆಕ್ಸ್ಟ್ ಐತಲ್ಲ ನೀವು ಪೈಪಿಂದ ನೀರು ಹಿಡಿಬೋದು. ಈಗ ನಾವು ನೋಡ್ತಾ ಇದ್ದೀವಿ, ಇದ್ರ ಪ್ರಕಾರ ನೀವು ಐತಲ್ಲ ನೀರು ಅದಕ್ಕೆ ಕ್ಯೂರಿಂಗ್ ಮಾಡಿಸಿ. ಸೊ ಈಗ ಬೀಮನ್ನು ಪ್ಲಿಂತ್ ಬೀಮನ್ನು ಡಿಶಟ್ರಿಂಗ್ ಮಾಡಿದ್ಮೇಲೆ ನೋಡಿ ಯಾವ ಥರ ಇದು ನಮ್ಮ ಬೀಮ್ ಬಂದಿದೆ ಅಂತ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಬೀಮ್ ಥಿಕ್ನೆಸ್ಸು 15 ಇಂಚಸ್ ಬೈ 9 ಇಂಚಸ್ ನಾವು ಹಾಕಿದ್ದೀವಿ. ನೀವು ಐತಲ್ಲ ನಿಮ್ಮ ಮನೆಗೆ ಗ್ರೌಂಡ್ ಫ್ಲೋರು G+1 ಇದ್ದರೆ ನೀವು ಇಷ್ಟ ಐತಲ್ಲ ಇದೇ ಪ್ರಕಾರ ನೀವು ಐತಲ್ಲ ಮಾಡ್ಕೊಂಡು ಹೋಗ್ಬೋದು. ಇನ್ನು ಹೆವಿ ಇದೆ ಸ್ಟ್ರಕ್ಚರ್ ಅಂದರೆ ಆ್ಯಸ್ ಪರ್ ದ ಸ್ಟ್ರಕ್ಚರಲ್ ಇಂಜಿನಿಯರ್ ಗೈಡೆನ್ಸ್ ತೊಗೊಂಡು ನೀವು ಐತಲ್ಲ ಕಾಲಮು ಬೀಮನ್ನು ಕ್ಯಾಸ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ ಈ ಥರ ಎಲ್ಲ ನಮ್ಮದು ಒಂದು ಕಂಪ್ಲೀಟಾಗಿ ಬೀಮ್ ಬಂದಿದೆ. ಸೊ ಇದ್ರ ಪ್ರಕಾರ ನೀವು ಮಾಡಿ ಒಂದು ಐತಲ್ಲ ಬೀಮು ಸ್ಟ್ರಾಂಗ್ ಆಗುತ್ತೆ. ಸೊ ಯಾವಾಗಲೂ ಸೈಡ್ ಸ್ಟೋನ್ ಮಾಡಿ ನೀವು ಐತಲ್ಲ ಪ್ಲಿಂತ್ ಬೀಮ್ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಸ್ಟ್ರಾಂಗ್ ಆಗುತ್ತೆ ಫೌಂಡೇಶನ್. ಸೊ ಇದು ಆದಮೇಲೆ ನೀವು ಐತಲ್ಲ ನೆಕ್ಸ್ಟು ಈಗ ಕಾಲಮನ್ನು ಕ್ಯಾಸ್ಟ್ ಮಾಡ್ಕೊಳ್ಳಿ. ಆಸ್ ಪರ್ ದ ಲೆವೆಲ್ಲು ಏನೇನಿರುತ್ತೆ ಮಿನಿಮಮ್ ನೀವು ಐತಲ್ಲ ಫೌಂಡೇಶನ್ ಲೆವೆಲ್ಗಿಂತ ಜಾಸ್ತಿನೇ ಮಾಡಿಕೊಂಡ್ರೂ ನಿಮಗೆ ಡೈರೆಕ್ಟಾಗಿ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಇದು ಕಾಲಮನ್ನು ಕ್ಯಾಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮದು ಒಂದು 7 ಫೀಟು 8 ಫೀಟು ಏನೇನು ಲಿಂಟಲ್ ಲೆವೆಲ್ ತೊಗೊತೀರ ಅಲ್ಲಿ ತನಕ ನೀವು ಐತಲ್ಲ ಕಾಲಮನ್ನು ಕ್ಯಾಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಎಲ್ಲ ಕಾಲಮ್ ಕ್ಯಾಸ್ಟ್ ಮಾಡ್ಕೊಂಡ್ಮೇಲೆ ಐತಲ್ಲ ನೀವು ಐತಲ್ಲ ಅಗೇನು ನಿಮ್ಮ ಫೌಂಡೇಶನ್ ಹೈಟ್ ನೋಡಿಕೊಂಡು ಏನಾರ ಬ್ರಿಕ್ ವರ್ಕ್ 1 ಕೋರ್ಸು 2 ಕೋರ್ಸ್ ಬರ್ತಾ ಇದೆ ಎಕ್ಸ್ಟ್ರಾ ಅಂದರೆ ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನೆಂದರೆ ನೀವು ಡೈರೆಕ್ಟ್ ಪ್ಲಿಂತ್ ಬೀಮೇ ಮೇಲೆ ತೊಗೊತಾ ಇದ್ದೀರಂದರೆ ಪ್ಲಂಬಿಂಗ್ ವರ್ಕನ್ನು ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮಗೆ ಪ್ಲಿಂತ್ ಬೀಮಲ್ಲೇ ನೀವು ಐತಲ್ಲ ಪೈಪ್ ಕೊಡಬೇಕು. ಇಲ್ಲಾಂದರೆ 1 ಕೋರ್ಸ್ 2 ಕೋರ್ಸ್ ಮೇಲೆ ಕೊಟ್ಟು ಅದರಲ್ಲಿ ನೀವು ಪೈಪ್ ಕೊಡಬೇಕಾಗುತ್ತೆ. ಟಾಯ್ಲೆಟು ಕಿಚನ್ನು ಎಲ್ಲೆಲ್ಲಿ ಬರುತ್ತೆ ಅಲ್ಲೇ ಐತಲ್ಲ ಪೈಪ್ ಕೊಟ್ಕೊಂಡು ಇಟ್ಕೊಳ್ಳಿ. ಆಮೇಲೆ ನೀವು ಕನೆಕ್ಟ್ ಮಾಡ್ಕೊಳ್ಳೋಕೆ ನಿಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾವೊಂದು ಎಕ್ಸ್ಟ್ರಾ 1-2-3 ಕೋರ್ಸ್ ಇಲ್ಲಿ ಕಟ್ಕೊತಾ ಇದ್ದೀವಿ ಅದಕ್ಕೋಸ್ಕರನೇ. ಸೊ ಫೌಂಡೇಶನ್ ಹೈಟ್ ಇನ್ಕ್ಲೂಡಿಂಗು ಅದು ನೋಡಿಕೊಂಡೇ ನಾವು ಮಾಡ್ಕೊಂಡಿದ್ವಿ. ಈಗ ನಮ್ಮ ಫೌಂಡೇಶನ್ನು ಇದಕ್ಕೀಗ ಕಂಪ್ಲೀಟ್ ಆಗಿದೆ. ಸೊ ನಾವು ಒಂದು 4 ಫೀಟ್ ಹೈಟ್ ತೊಗೊಂಡಿದ್ವಿ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಕ್ಲೈಂಟು. ಇನ್ನೂ ಅಲ್ಲಿ ರೋಡು ಇದ್ದಿಲ್ಲ, ಮಡ್ ರೋಡ್ ಇತ್ತು. ಸೊ ಈಗ ನೀವು ನೋಡ್ಬೋದು ಯಾವ ಥರ ನಮ್ಮದು ವರ್ಕ್ ಆಗಿದೆ. ಇದ್ರ ಪ್ರಕಾರ ಐತಲ್ಲ ನೀವು ವರ್ಕನ್ನು ಫಾಲೋ ಮಾಡಿ. ಆಮೇಲೆ ಕಾಲಮ್ ಕ್ಯಾಸ್ಟ್ ಆದಮೇಲೆ ನೀವು ಅದಕ್ಕೆ ಹ್ಯಾಕಿಂಗ್ ಮಾರೋದನ್ನು ದಯವಿಟ್ಟು ಮರಿಬೇಡಿ. ಯಾಕಂದರೆ ನೆಕ್ಸ್ಟ್ ನೀವು ಅದ್ರ ಮೇಲೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದೀರಂದರೆ
ಆ ಕಾಲಮ್ ಐತಲ್ಲ ಒಳ್ಳೆ ಐತಲ್ಲ ಸ್ಟ್ರಾಂಗ್ ಆಗಿ ಅದಕ್ಕೆ ಪ್ಲಾಸ್ಟಿಂಗನ್ನು ಬಾಂಡಿಂಗ್ ಆಗುತ್ತೆ. ಇದು ಎಲ್ಲ ಐತಲ್ಲ ಪ್ರೊಸೀಜರನ್ನು ಫಾಲೋ ಮಾಡಿ ನಿಮ್ಮ ಮನೆಗೂ ಇದು ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಯೂ ಐತಲ್ಲ ಒಳ್ಳೆ ಸ್ಟ್ರಾಂಗ್ ಆಗುತ್ತೆ ಫೌಂಡೇಶನು. ಕ್ಯೂರಿಂಗು ಟೈಮಿಂಗ್ ಟು ಟೈಮಿಂಗು ಪರ್ ಡೇ 3 ಟೈಮ್ಸು ಅಪ್ ಟು 7 ಡೇಸ್ ಮಿನಿಮಮ್ ಕ್ಯೂರಿಂಗ್ ನೀವು ಮಾಡಲೇಬೇಕು. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಕಂಪ್ರೆಸಿವ್ ಸ್ಟ್ರೆಂತು, ಆಮೇಲೆ ಮನೆಯದು ಒಂದು ಸ್ಟ್ರಾಂಗ್ ಆಗಿ ಫೌಂಡೇಶನ್ ಆಗುತ್ತೆ, ಒಳ್ಳೆ ಸ್ಟ್ರಾಂಗ್ ನಿಮ್ಮದು ಅಡಿಪಾಯ ಆಗುತ್ತೆ. ಸೊ ಬಾಂಡಿಂಗ್ ಏನಿರುತ್ತೆ ಇದ್ರದ್ದು ಹೈಡ್ರೇಷನ್ ಪ್ರೊಸೆಸ್ ಏನಿರುತ್ತೆ ಇದ್ರದ್ದು ಕಾಂಕ್ರೀಟಿಂದು ಆಮೇಲೆ ಸಿಮೆಂಟಿಂದು ಇದೆಲ್ಲ ಐತಲ್ಲ ಒಳ್ಳೆ ಐತಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಈಗ ಫೌಂಡೇಶನ್ ನಮ್ಮದು ಇನ್ಸೈಡು ಪ್ಲಾಸ್ಟಿಂಗ್ ಮಾಡಿದ್ದೀವಿ, ಆಮೇಲೆ ಔಟ್ಸೈಡು ಪ್ಲಾಸ್ಟಿಂಗ್ ಮಾಡಿ 2 ಕಡೆಯೂ ಪ್ಲಾಸ್ಟರ್ ಮಾಡಿಕೊಂಡು ನೀವು ಐತಲ್ಲ ನೆಕ್ಸ್ಟ್ ಬ್ಯಾಕ್ ಫಿಲ್ಲಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ ಯಾವ ಥರ ನಮ್ಮದು ಇವತ್ತು ಈಗ ಎಲ್ಲ ಇಂಟರ್ನಲ್ ಪ್ಲಾಸ್ಟರ್ ಆಗಿದೆ ಫೌಂಡೇಶನ್ ಒಳಗೆ. ಇದೇ ಪ್ರಕಾರ ನೀವು ಐತಲ್ಲ ಇಂಟರ್ನಲ್ ಆಗಿ ಎಲ್ಲ ನೀಟಾಗಿ ಪ್ಲಾಸ್ಟರ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ನೀವು ಐತಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೋಬೋದು. ಅಟ್ ಎ ಟೈಮು ಸೇಮ್ ಅಲ್ಲಿ ನಾವು ಅದೇ ಟೈಮಲ್ಲಿ ನಾವು ಟ್ಯಾಂಕನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಟ್ಯಾಂಕ್ ಐತಲ್ಲ ನಾವು ನೋಡ್ಬೋದು ನೀವು ಇದ್ರ ಪ್ರಕಾರ ಒಂದು 7000 ಲೀಟ್ರದ್ದು ಅಂಡರ್ಗ್ರೌಂಡು ಸಮ್ ಟ್ಯಾಂಕ್ ಮಾಡ್ಕೊಂಡಿದ್ದೀವಿ. ಸೊ ಸ್ಟೋರೇಜಿಗೆ ವಾಟ್ರಿಗೆ. ಸೊ ಇದ್ರ ಪ್ರಕಾರ ನೀವು ಐತಲ್ಲ ಸ್ಟೋರೇಜಿಗೆ ಟ್ಯಾಂಕ್ ಬೇಕಾದರೆ ಮಾಡ್ಕೋಬೋದು. ವಾಟರ್ ಫೆಸಿಲಿಟಿ ಚೆನ್ನಾಗಿದೆ ಅಂದರೆ ಬೇಡ. ಸೊ ಇದೆಲ್ಲ ಆದಮೇಲೆ ನೀವು ಏನು ಮಾಡಿ ಅಂದರೆ ಒಂದು ನೀರು ಮಣ್ಣು ಸ್ಟಾರ್ಟ್ ಮಾಡಿ ಎಲ್ಲ ಫೌಂಡೇಶನಿಗೆ. ಸೊ ಎಲ್ಲ ಬ್ಯಾಕ್ ಫಿಲ್ಲಿಂಗ್ ನೀವು ಮಾಡಿಕೊಂಡು ಅದಕ್ಕೈತಲ್ಲ ಪ್ರಾಪರಾಗಿ ಗ್ರೌಂಡನ್ನು ಅಂದರೆ ಸಾಯಿಲನ್ನು ಸೆಟ್ ಮಾಡಬೇಕಾಗುತ್ತೆ. ಸೊ ಸಾಯಿಲಾಗಿ ನೀಟಾಗಿ ಎಲ್ಲ ಸೆಟ್ಲ್ಮೆಂಟ್ ಮಾಡಿಕೊಂಡು ಟ್ಯಾಂಕರ್ ಇಟ್ಕೊಳ್ಳಿ ವಾಟ್ರದ್ದು. ಅದ್ರ ಪ್ರಕಾರ ಐತಲ್ಲ ವಾಟ್ರನ್ನು ನೀವು ಕರೆಕ್ಟಾಗಿ ಬಿಡಬೇಕಾಗುತ್ತೆ. ಸಣ್ಣ ಪೈಪಲ್ಲೇ ಬಿಟ್ಕೊಂಡ್ರೆ ಅದು ಪ್ರಾಪರಾಗಿ ನಿಮಗೆ ನೀರು ಮಣ್ಣು ಆಗಲ್ಲ. ಸೊ ಹೆವಿ ವಾಟ್ರ್ ಒಂದು 3 ಇಂಚು 4 ಇಂಚು ನಿಮಗೆ ಜೋರಾಗಿ ಬರ್ತಾ ಇರಬೇಕು. ಅದ್ರ ಪ್ರಕಾರ ಐತಲ್ಲ ಚೆನ್ನಾಗಿ ನೀರಲ್ಲಿ ಗದ್ದೆಯಲ್ಲಿ ಹೆಂಗೆ ನೀವು ತೋಟದಲ್ಲಿ ನೀರು ಬಿಡ್ತೀರ ಆ ಟೈಪಲ್ಲಿ ಬಿಟ್ಕೊಂಡು ಸೊ ಎಲ್ಲ ಐತಲ್ಲ ನೀರು ಮಣ್ಣು ಮಾಡಿಕೊಂಡು ಚೆನ್ನಾಗಿ ಇದು ಐತಲ್ಲ ಸೆಟ್ಲ್ ಮಾಡಿ ಸಾಯಿಲನ್ನು. ಸಾಯಿಲ್ ಸೆಟ್ಲ್ ಆದಮೇಲೆ ನೀವು ಏನು ಮಾಡಿ ಅಂದರೆ ನೆಕ್ಸ್ಟ್ ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಡ್ರೈ ಆಗೋಕ್ಕೆ ಇದು ಅಪ್ ಟು ಐತಲ್ಲ ಒಂದು 7 ಡೇಸ್ ತನಕ ನೀವು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಎಲ್ಲ ನೀಟಾಗಿ ಎಲ್ಲ ಇದು ಡ್ರೈ ಆದಮೇಲೆ ಐತಲ್ಲ ನೆಕ್ಸ್ಟ್ ನೀವು ವರ್ಕ್ ಸ್ಟಾರ್ಟ್ ಮಾಡಿ. ಅಲ್ಲಿ ತನಕ ನೀವು ಯಾವುದು ವರ್ಕನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ಈಗ ಎಲ್ಲ ಇದು ಡ್ರೈ ಆಗ್ತಾಯಿದೆ. ಈ ಥರ ನೀವು ಐತಲ್ಲ ಎಲ್ಲ ಸಾಯಿಲನ್ನು ಡ್ರೈ ಮಾಡಿ ಒಂದು ಅಪ್ ಟು 7 ಡೇಸು. ಮಳೆಗಾಲ ಇತ್ತಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಅಂದರೆ ಮತ್ತು ಅದ್ರ ಮೇಲೆ ಮತ್ತೆ ಒದ್ದೆ ಆಗುತ್ತೆ, ಮತ್ತು ಅದು ಐತಲ್ಲ ಸಾಯಿಲ್ ಅನುಕೂಲ ಆಗೋದಿಲ್ಲ ನಿಮಗೆ. ಸೊ ಹಾಗಾಗಿ ಆದಷ್ಟು ಸಮ್ಮರ್ ಸೀಸನ್ನಲ್ಲೇ ಮಾಡ್ಕೊಳ್ಳಿ. ಸಮ್ಮರ್ ಸೀಸನ್ನಲ್ಲೇ ಮಾಡ್ಕೊಂಡ್ಮೇಲೆ ಇದೆಲ್ಲ ಡ್ರೈ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಗೆದ್ದಲದ್ದು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ಇದು ಟರ್ಮೈಟ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನೀವು ವುಡ್ ವರ್ಕ್ ಮಾಡ್ಕೊತೀರಾ ಅಂದರೆ ಅದ್ರಾಗೆ ಇನ್ಸೈಡಲ್ಲಿ ಮನೆ ಒಳಗೆ. ಸೊ ಟರ್ಮೈಟ್ ಪ್ರಾಬ್ಲಮ್ ನಿಮಗೆ ಇರೋದಿಲ್ಲ. ಇದು ಮಾಡ್ಕೊಂಡಿಲ್ಲ ಅಂದರೆ ನೀವು ಏನಾಗುತ್ತೆ ನೆಕ್ಸ್ಟು ನೀವು ಇಂಟೀರಿಯರಲ್ಲೂ ವುಡ್ ವರ್ಕು, ಟಿ ವಿ ಕ್ಯಾಬಿನೆಟು, ವಾರ್ಡ್ರೋಬ್ಸು, ಮಾಡ್ಯುಲರ್ ಕಿಚನ್ನು, ಆಮೇಲೆ ನೀವು ಟೀಕ್ ವುಡ್ಡು ಇಂಥವೆಲ್ಲವೂ ಆಗ್ತಾಯಿದ್ರೆ ಅಂದರೆ ಅದ್ರ ಗೆದ್ದಲು ಆಗಿಬಿಟ್ರೆ ಅಂದರೆ ನಿಮಗೆ ಮಾಡೂ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಪ್ರಾಪರಾಗಿ ನೀವು ಐತಲ್ಲ ಇಲ್ಲಿ ಎಲ್ಲ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ಫೌಂಡೇಶನ್ ಆದಮೇಲೆ ಎಲ್ಲವೂ ಕಡೆ ನೀವು ಯೂಸ್ ಮಾಡ್ಕೋಬೇಕು. ಔಟ್ಸೈಡು ಇನ್ಸೈಡು ಎರಡೂ ಕಡೆ ನೀವು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ಯೂಸ್ ಮಾಡಿದ್ಮೇಲೆ ನೀವು ಐತಲ್ಲ ನೆಕ್ಸ್ಟು ನಿಮ್ಮ ಫೌಂಡೇಶನ್ ವರ್ಕ್ PCC ಹಾಕಬೇಕಾಗುತ್ತೆ. ಅಲ್ಲಿ ತನಕ ಐತಲ್ಲ ನೀವು ಹಾಕಕ್ಕೆ ಹೋಗಬೇಡಿ. ನೋಡಿ ಈ ಥರ ನಾವು ಒಂದು ಐತಲ್ಲ ಲಿಕ್ವಿಡು ಕ್ಲೋರೋಫ್ಲೋರೋಸಸ್ ಇದು ಲಿಕ್ವಿಡ್ ಇರುತ್ತೆ. ಸೊ ಆ ಲಿಕ್ವಿಡನ್ನು ತೊಗೊಂಬಂದು ನಾವು ಐತಲ್ಲ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. 1 ಲೀಟ್ರ್ ಲಿಕ್ವಿಡ್ಗೆ ನಾವು ಒಂದು 20 ಲೀಟ್ರನ್ನಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸೊ ಇದು ಅಲ್ಲಿ ಐತಲ್ಲ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಯಾರು ಇಲ್ಲಿ ಆ್ಯಂಟಿ ಟರ್ಮೈಟ್ ಮಾಡ್ತಾಯಿದ್ದಾರೆ ಸೊ ಅವರು ಐತಲ್ಲ ಪ್ರಾಪರಾಗಿ ಮಾಸ್ಕು ಮತ್ತು ಗ್ಲೌಸನ್ನು ಧರಿಸ್ಬೇಕಾಗುತ್ತೆ. ಅದು ಧರಿಸಿದ ಮೇಲೇ ಅದು ಐತಲ್ಲ ಟ್ರೀಟ್ಮೆಂಟ್ ಮಾಡಿಸಿ, ಯಾಕಂದರೆ ಅದು ಸ್ಮೆಲ್ಲಿಗೆ ಅನ್ಕಾನ್ಷಿಯಸ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಆದಮೇಲೆ ರಿಮೂವ್ ಮಾಡಿ ಒಂದು ಕಡೆ ಐತಲ್ಲ ಇದು ಮಣ್ಣು ಮಾಡಬೇಕಾಗುತ್ತೆ. ಸೊ ಇದು ನೀವು ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡಿ, ಇದು ಮಾಡೋರೇ ಇದ್ದಾರೆ ಫೌಂಡೇಶನಿಗೆ ಟ್ರೀಟ್ಮೆಂಟ್ ಮಾಡೋರು ಇದ್ದಾರೆ. ಸೊ ಅವರನ್ನು ಸ್ಪೆಷಲೈಸ್ ಇರ್ತಾರೆ, ಅವ್ರಿಗೂ ಕರೆದು ನೀವು ಐತಲ್ಲ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ನೀವು ಮಾಡಿಸ್ಬೋದು. ಎಲ್ಲ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ನೀವು PCC ಆ್ಯಡ್ ಮಾಡಿ 1:4:8 ರೇಷಿಯೋದಲ್ಲಿ PCCಯನ್ನು ಆ್ಯಡ್ ಮಾಡಿ. ಹಾಲು, ಕಿಚನ್ನು, ಬೆಡ್ರೂಮು ಇಂಥವು ಕಡೆ ನೀವು PCC ಆ್ಯಡ್ ಮಾಡಿ. ಬಾತ್ರೂಮ್ ಕಡೆ, ಟಾಯ್ಲೆಟ್ ಕಡೆ PCCಯನ್ನು ಆ್ಯಡ್ ಮಾಡಬೇಡಿ, ಈಗಲೇ ಆ್ಯಡ್ ಮಾಡಿಸ್ಬೇಡಿ. ಯಾಕಂದರೆ ಅಲ್ಲಿ ಟಾಯ್ಲೆಟು ಪೈಪ್ ಹೋಗೋವಿರುತ್ತವೆ. ಸೊ ಟ್ರ್ಯಾಪು ಇಂಥವೆಲ್ಲ ಅಲ್ಲಿ ಸೆಟ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಈಗಲೇ ಅಲ್ಲಿ ದಬ್ಬಜಲ್ಲಿಯನ್ನು ಹಾಕಕ್ಕೆ ಹೋಗಬೇಡಿ. ದಬ್ಬಜಲ್ಲಿ ನೀವು ಎಲ್ಲ ಹಾಕಿದ ಮೇಲೆ ಬಾತ್ರೂಮ್ ಎಲ್ಲ ಟಾಯ್ಲೆಟಿಗೆ ಬಿಟ್ಟು ಎಲ್ಲ ಹಾಕಿದ ಮೇಲೆ ನೀವು ನೆಕ್ಸ್ಟ್ ಐತಲ್ಲ ಫಸ್ಟ್ ಕೋರ್ಸು ಬ್ರಿಕ್ಕನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಕೋರ್ಸ್ ಬ್ರಿಕ್ಕಲ್ಲಿ ನೀವು ವಾಲ್ ಎಲ್ಲೆಲ್ಲಿ ಬರುತ್ತೆ, ಡೋರ್ ಓಪನಿಂಗ್ಸ್ ಎಲ್ಲೆಲ್ಲಿ ಬರುತ್ತೆ ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಫಾಲೋ ಮಾಡಿ ನೀವು ಐತಲ್ಲ ನಿಮ್ಮ ಮನೆ ಸ್ಟ್ರಾಂಗಾಗಿ ಕಟ್ಕೊಳ್ಳಿ. ಸೊ ಈ ಮನೆಯನ್ನು ನೀವು ಮಾಡಬೇಕಂದ್ರೆ ಪ್ರಾಪರಾಗಿ ನೀವು ಮಟೀರಿಯಲ್ ತೊಗೋಬೇಕು, ಕ್ವಾಲಿಟಿ ಮಟೀರಿಯಲನ್ನೇ ಯೂಸ್ ಮಾಡಿ. ಸೊ ಇಲ್ಲಿ ಬ್ರಿಕ್ಸ್ ಆಗಲಿ, ಸಿಮೆಂಟ್ ಆಗಲಿ, ಸ್ಟೀಲ್ ಆಗಲಿ, ಆಮೇಲೆ ಅಗ್ರಿಗೇಟ್ಸ್ ಆಗಲಿ ಎಲ್ಲವೂ ಯಾವ್ಯಾವ ಥರ ಇರಬೇಕು ಅಂತಲೂ ನಾವು ಒಂದು ವೀಡಿಯೋ ಮಾಡ್ತೀವಿ. ನಿಮಗೆ ಒಂದು ಫ್ರಾಡ್ಸ್ ಇನ್ ಕನ್ಸ್ಟ್ರಕ್ಷನ್ ಅಂದರೆ ನಿಮಗೆ ಮಟೀರಿಯಲಲ್ಲಿ ಯಾವ ಥರ ಫ್ರಾಡ್ ಮಾಡ್ತಾರೆ ಜನ, ನಿಮಗೆ ಮರಳಲ್ಲಾಗಲಿ
ಎಮ್ ಸ್ಯಾಂಡಲ್ಲಾಗಲಿ, ಸಿಮೆಂಟಲ್ಲಾಗಲಿ, ಸ್ಟೀಲಲ್ಲಾಗಲಿ, ವೈರಿಂಗಲ್ಲಾಗಲಿ, ಸ್ಯಾನಿಟರಿಯಲ್ಲಾಗಲಿ, ಟೋಟಲಿ ಫ್ರಮ್ ಬಾಟಮ್ ಟು ಟಿಲ್ ಫಿನಿಷಿಂಗ್ ತನಕ ಯಾವ್ಯಾವ ಥರ ಮೋಸ ನಡೀತಾ ಇದೆ ಅಟ್ ಪ್ರೆಸೆಂಟ್ ಸಿಚುವೇಷನ್ 2025 ಅಂತಲೂ ನಾವು ಒಂದು ವೀಡಿಯೋ ಮಾಡ್ತೀವಿ. ಸೊ ಇದು ಒಂದು ಕನ್ಸ್ಟ್ರಕ್ಷನ್ ಪ್ರೊಸೀಜರ್, ಫೌಂಡೇಶನ್ ಯಾವ ಥರ ರೆಡಿ ಆಗ್ತಾ ಇದೆ ಅಂತ. ಸೊ ಇದೆಲ್ಲ ನೀವು ಫಾಲೋ ಮಾಡಿ ನೀವು ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿ. ಸೊ ಈ ಥರ ನೀವು ಫೌಂಡೇಶನ್ ಮಾಡಿದರೆ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ, ಬೇಗ ನಿಮಗೆ ಎಲ್ಲೂ ಕ್ರ್ಯಾಕ್ಸ್ ಬರೋದಿಲ್ಲ, ಗ್ರೌಂಡ್ ಸೆಟ್ಲು ಆಗೋದಿಲ್ಲ. ಸೊ ಈ ಥರ ಮಾಡಿ ನಿಮ್ಮ ಮನೆಯನ್ನು ಒಳ್ಳೆ ಸ್ಟ್ರಾಂಗ್ ಆಗಿ ಮಾಡಿ ಅಂತ ನಾವು ನಿಮಗೆ ಕೇಳ್ಕೊತೀವಿ. ಸೊ ನಿಮಗೆ ಏನಾರ ಪ್ಲ್ಯಾನಿಂಗ್ ಆಗಲಿ, ಡಿಸೈನಿಂಗ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ ಬೇಕಂದರೆ ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ದಾವಣಗೆರೆ, ಬೆಂಗಳೂರು ಅಕ್ಕಪಕ್ಕದ ಹಳ್ಳಿಯಲ್ಲೂ ಮಾಡಿಕೊಡ್ತೀವಿ. ಸೊ ನಿಮಗೇನಾರ ಇದ್ರಾಗ ಡೌಟ್ಸ್ ಇದ್ದರೆ, ಏನಾರ ಕ್ಲಾರಿಫಿಕೇಷನ್ ಬೇಕಾದರೆ ಕಾಮೆಂಟ್ಸ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಕಾಲ್ ಮಾಡ್ಬೋದು. ನಂಬರು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.